ತಾಸಿಗೊಂದು 3 ತಾಸು ಬರ್ಬೋದು. ಸೊ ಇದು ಪೆಟ್ರೋಲ್ ಜೊತೆ ಇದೇನಿದು? ಇದು ಆಯಿಲ್. ಇದಿಷ್ಟನ್ನು ಕಟಿಂಗ್ ಮಾಡಲಿಕ್ಕೆ ಮೆಷಿನ್ನಲ್ಲಿ ಮೇ ಬಿ 1.5 ಡೇ ಬೇಕಾಗ್ಬೋದು. ಮಿಷನ್ನಲ್ಲಿ ಕಟಿಂಗ್ ಮಾಡ್ತಾ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಈಗ ನೋಡಿ ಈ ಥರ ನೀರಿದ್ದರೆ ಮಿಷನ್ನಲ್ಲಿ ಕಟಿಂಗ್ ಮಾಡೋಕ್ಕಾಗಲ್ಲ. ಈ ಕಲ್ಲೆಲ್ಲ ಇದ್ದರೆ ಬೇರಿಂಗ್ ಬೇಗ ಹೋಗ್ತದೆ. ಗದ್ದೆಯಲ್ಲೆಲ್ಲ ಕಟಿಂಗ್ ಮಾಡೋದಿದ್ರೆ ಬೇಗ ಹೋಗೋದಿಲ್ಲ. ನಮಸ್ಕಾರ ಕರ್ನಾಟಕ. ವಿಷಯ ಏನಂದರೆ, ಇವತ್ತು ನಾವು ಗದ್ದೆ ಕಟಾವು ಮಾಡ್ಲಿಕ್ಕೆ ಬಂದಿದ್ದೀವಿ, ಅಂದರೆ ಭತ್ತ ಕಟಾವು ಮಾಡೋದು. ಸೊ ಇಷ್ಟು ವರ್ಷ ಮ್ಯಾನ್ಯುವಲ್ ಆಗೇ ಮಾಡ್ತಾಯಿದ್ರು. ಈಗ ಒಂದು 2 ವರ್ಷದಿಂದ ಮಿಷನ್ ಹೆಲ್ಪ್ ತಗೊಂಡು ನಾವು ಕಟಿಂಗ್ ಮಾಡ್ತೀವಿ. ಸೊ ಈಗ ನಮ್ಮ ಜೊತೆ ಇಲ್ಲಿ ಶ್ರೀಪತಿ ಇದ್ದಾರೆ. ಸೊ ಇವರೇ ಈ ಕಟಿಂಗ್ ಮಾಡೋರು. ಈಗ ಎಷ್ಟು ಲೀಟ್ರ್ ಪೆಟ್ರೋಲ್ ಹಾಕ್ತಾ ಇದ್ದೀರಾ ನೀವು? ನಾವು 1 ಲೀಟ್ರ್ ಹಾಕ್ತಾ ಇದ್ದೀವಿ ಮೋಟ್ರಿಗೆ. ತಾಸಿಗೊಂದು 3 ತಾಸು ಬರ್ಬೋದು. ಸೊ ಇದು ಪೆಟ್ರೋಲ್ ಜೊತೆ ಇದೇನಿದು? ಇದು ಆಯಿಲ್. ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಆಯ್ತು. ಸೊ ಎಷ್ಟು ಲೀಟ್ರ್ ಪೆಟ್ರೋಲಿಗೆ ಎಷ್ಟು ಆಯಿಲು? 1 ಲೀಟ್ರಿಗೆ 30 ml ಆಯಿಲು ಬರ್ತದೆ. 1 ಲೀಟ್ರಿಗೆ 30 ml. 1 ಲೀಟ್ರ್ ಹಾಕ್ರೆ 1 ತಾಸು 3 ತಾಸು ಮಿನಿಮಮ್ ಹೊಡಿಬಹುದು. ಸೊ ಇದೆಲ್ಲ ಎಕ್ಸ್ಟ್ರಾ ಫಿಟ್ ಮಾಡ್ಕೊಂಡಿಲ್ಲ? ಎಕ್ಸ್ಟ್ರಾ ಬರುತ್ತೆ. ಮಿಷನ್ಗೆ ಏನು ಬರ್ತಾ ಇಲ್ಲ. ನಾವು ಎಕ್ಸ್ಟ್ರಾ ತಂದು ಫಿಕ್ಸ್ ಮಾಡಿ ಹೊಡಿಬೇಕು ಗದ್ದೆ. ಎಷ್ಟು ವರ್ಷದಿಂದ ಈ ಕೆಲಸ? 5-6 ವರ್ಷ ಆಯ್ತು. 5-6 ವರ್ಷ. ಕೈ ಮೀದೆ ಈ ಟೈಮಲ್ಲಿ ಅಂದರೆ ಭತ್ತ ಕೊಯ್ಯೋದು ಟೈಮಲ್ಲಿ ಇದು ಭತ್ತ ಕೊಯ್ಯೋದು, ಕಡೆಗೆ ಕರಡ, ಕಡೆಗೆ ಕಳೆ, ತೋಟದ ಕಳೆ. ಇಲ್ಲಿಂದ ಹಿಂಗೆ ಫುಲ್ ಗದ್ದೆ ಎಲ್ಲ ಭತ್ತ ಹಣ್ಣಾಗಿದೆ. ಇದನ್ನು ಕಟಾವು ಮಾಡಿ ಒಂದು 3-4 ಡೇಸು ಹಾಗೆ ಬಿಡ್ತಾರೆ ಇಲ್ಲಿ. ಯಾಕೆಂದರೆ ಅದು ಈಗ ಸ್ವಲ್ಪ ಏನು ವೆಟ್ಟಿರುತ್ತೆ ಹುಲ್ಲು, ಭತ್ತದ ಹುಲ್ಲು. ಸೊ ಅದು ಒಣಗಲಿ ಅಂತ, ಮತ್ತು ಭತ್ತನೂ ಸ್ವಲ್ಪ ಹಸಿಯಾಗಿರುತ್ತೆ, ಅದು ಒಣಗಲಿ ಅಂತ ಅದನ್ನು ಹಾಗೆ ಒಂದು 3-4 ಡೇಸು ಇಲ್ಲೇ ಬಿಟ್ಟಿರ್ತಾರೆ ಗದ್ದೆಯಲ್ಲೇ ಕಟಿಂಗ್ ಮಾಡಿ. ಆನಂತರ ಅದನ್ನು ತಗೊಂಡೋಗಿ ಭತ್ತ ಮತ್ತು ಹುಲ್ಲನ್ನು ಬೇರೆ ಮಾಡ್ತಾರೆ. ಮೇ ಬಿ ನಾನು ಈಗ ಊರಿಗೆ ಬಂದಿರೋ ಟೈಮಲ್ಲೇ ಕಟಾವು ಮಾಡ್ತಾ ಇರೋದಕ್ಕೆ ನನಗೆ ಈ ಕಂಟೆಂಟ್ ಸಿಗ್ತಾಯಿದೆ. ಇನ್ನೊಂದೇನೆಂದರೆ, ಭತ್ತ ಮತ್ತು ಹುಲ್ಲನ್ನು ಬೇರೆ ಮಾಡ್ತಾ ನಾನು ಪ್ರಾಬಬ್ಲಿ ಊರಲ್ಲಿ ಇರಲಿಕ್ಕಿಲ್ಲ. ಬಟ್ ಸಾಧ್ಯ ಆದರೆ ಅದನ್ನು ನಾನು ನಿಮಗೆ ಕಂಟೆಂಟ್ ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ತೋರಿಸ್ತೀನಿ. ಬಟ್ ಮಿಷನ್ನಲ್ಲಿ ಒಂದು ಮಿಷನ್ನಲ್ಲಿ ಕಟಿಂಗ್ ಮಾಡ್ತಾ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಈಗ ನೋಡಿ ಈ ಥರ ನೀರಿದ್ದರೆ ಮಿಷನ್ನಲ್ಲಿ ಕಟಿಂಗ್ ಮಾಡೋಕ್ಕಾಗಲ್ಲ. 2ನೇ ಪಾಯಿಂಟ್ ಏನಂದರೆ, ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇದಕ್ಕೆ ನಾವು ಹಾಳಿ ಅಂತ ಹೇಳ್ತೀವಿ. ಸೊ ಈ ಅಂಚಿನಲ್ಲಿರುವಂಥ ಭತ್ತದ ಬುಡನ ಮಿಷನ್ನಲ್ಲಿ ಕಟಿಂಗ್ ಮಾಡೋದು ಕಷ್ಟ. ಮತ್ತು ಬುಡಗಳು ಹೀಗೆ ಮಲ್ಕೊಂಡಿದ್ದರೆ ಅವನ್ನು ಕಟಿಂಗ್ ಮಾಡೋಕ್ಕಾಗಲ್ಲ. ಅದನ್ನು ಮ್ಯಾನ್ಯುವಲ್ಲಾಗೆ ನಾವು ಕೈಯಿಂದ ಕಟ್ ಮಾಡಬೇಕಾಗತ್ತೆ. ಸೊ ಇದಿಷ್ಟನ್ನು ಕಟಿಂಗ್ ಮಾಡಲಿಕ್ಕೆ ಮೆಷಿನ್ನಲ್ಲಿ ಮೇ ಬಿ 1.5 ಡೇ ಬೇಕಾಗ್ಬೋದು. ಸೊ ಬಟ್ ಆ ಕಡೆ ಅವರು ಭತ್ತ ಬೆಳೀತಾ ಇಲ್ಲ, ಸ್ವಲ್ಪ ಕಷ್ಟ ಭತ್ತ ಬೆಳೆಯೋದು ಅಂತ ಅವರು ಬೇರೆ ತಾಳೆ ಅಂತ ಹಾಕಿದ್ದಾರೆ. ಅದು ಹೇಗಿದೆ ಸಸಿ ಅಂತ ನೋಡೋಣ. ನಾನು ಇನ್ನೂ ನೋಡಿಲ್ಲ, ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲಿ ಹೋಗಿ ತಾಳೆ ಸಸಿ ಹೆಂಗಿದೆ ನೋಡೋಣ. ಅವರು ಯಾರಾದರೂ ಬಂದರೆ ಅವ್ರ ಹತ್ರನೂ ಇನ್ಫಾರ್ಮೇಷನ್ ತಗೋತೀನಿ. ಮತ್ತು ಅದು ವಾರ್ಷಿಕ ಬೆಳೆ ಅನಿಸುತ್ತೆ, ವರ್ಷ ಪೂರ್ತಿ ನಿಮಗೆ ಬೆಳೆ ಬರ್ತಾ ಇರುತ್ತೆ ತಾಳೆ. ಬಟ್ ಏನೇ ಆದರೂ ಭತ್ತ ನಿಮಗೆ ಅನ್ನ ಕೊಡುತ್ತಲ್ವ. ಸೊ ಭತ್ತದ ಗೆದ್ದೆ, ಭತ್ತ ಬೆಳೆಯೋದು ಈಸಿ ಟಾಸ್ಕ್ ಅಲ್ಲ. ನಾನು ಹೊರಗಡೆ ಇರ್ತೀನಿ, ಬಟ್ ಇಲ್ಲಿ ಭತ್ತ ಮಾಡ್ತಾರಲ್ಲ ನಮ್ಮ ಮನೆಯಲ್ಲಿ, ಅವರಿಗೆ ಗೊತ್ತು ಎಷ್ಟು ಕಷ್ಟ ಇದನ್ನು ಕಾಪಾಡಿಕೊಂಡು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದು ಅದನ್ನು ಮನೆ ಸೇರಿಸೋದು, ಭತ್ತದ ಫಸಲನ್ನು ಮನೆ ಸೇರಿಸೋದು ಎಷ್ಟು ಕಷ್ಟ ಅಂತ ಅದನ್ನು ಮಾಡಿದವರಿಗೆ ಗೊತ್ತು. ನಾವು ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ಕಾಟ ಇರುತ್ತೆ ಭತ್ತಕ್ಕೆ. ಅಂದರೆ ಸ್ಟಾರ್ಟಿಂಗಲ್ಲಿ ರೋಗ ಬೀಳುತ್ತೆ, ಆಮೇಲೆ ಸ್ವಲ್ಪ ದೊಡ್ಡ ಆದ ನಂತರ ಈ ರ್ಯಾಬಿಟ್ ಮೊಲ ಇರುತ್ತಲ್ಲ, ಮೊಲ ಬಂದು ಅದನ್ನು ಸಸಿಯನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾದ ನಂತರ ಹಂದಿಗಳು ಬಂದು ಭತ್ತನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಾದ ನಂತರ ಇಲಿಗಳು ಕೂಡ, ಭತ್ತ ಗಟ್ಟಿಯಾದ ನಂತರ ಇಲಿಗಳು ಕೂಡ ಕಟ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ನವಿಲು, ಸಣ್ಣ ಪುಟ್ಟ ಪಕ್ಷಿಗಳು ಇದೆಲ್ಲ ಭತ್ತನ ತಿಂತವೆ.
ಸೊ ಇದನ್ನೆಲ್ಲ ಕಾಪಾಡಿಕೊಂಡು ಅದೆಲ್ಲ ಆಗಿ ಎಷ್ಟು ಉಳಿಯುತ್ತೆ ನೋಡಿ, ಅದು ನಮ್ಮ ಕೈ ಸೇರುತ್ತೆ. ನಾವು ಎಫರ್ಟ್ ಹಾಕ್ತೀವಿ ಕಾಪಾಡ್ಕೊಳ್ಳೋದಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹಕ್ಕಿನೆಲ್ಲ ಹೇಗೂ ತಡೆಯೋಕ್ಕಾಗಲ್ಲ, ನವಿಲು ಈ ಥರದ್ದೆಲ್ಲ ಬಂದು ತಿಂತವೆ. ಬಟ್ ಈ ಹಂದಿಗಳಿಂದೆಲ್ಲ ಸ್ವಲ್ಪ ಬೇಲಿ, ಈ ಥರ ಗೂಟ ಹೋಗೋದು ಬೇಲಿಗಳನ್ನೆಲ್ಲ ಮಾಡಿ ಏನೋ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೋದು. ಬಟ್ ಪಕ್ಷಿಗಳಿಂದ ಪ್ರೊಟೆಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ಇನ್ನೊಂದು ಇಲ್ಲಿ ಸೈಂಟಿಫಿಕ್ ರೀಸನ್ ಹೇಳ್ತೀನಿ ನಾನು. ಏನಂದರೆ ಹಾವುಗಳನ್ನು ಹೊಡಿಬೇಡಿ, ಹಾವುಗಳನ್ನು ಕಾಪಾಡಿ ಹೇಳೋದು ಇದಕ್ಕೆ. ಸೊ ಯೂಶ್ವಲಾಗಿ ಹಾವುಗಳಿದ್ರೆ ಇಲಿಗಳ ಸಂಖ್ಯೆ ಮತ್ತು ಹಕ್ಕಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಕ್ಕಿಗಳ ಸಂಖ್ಯೆ ಹೆಂಗೆ ಕಡಿಮೆ ಆಗುತ್ತೆ ಅಂದರೆ ಹಾವುಗಳು ಹಕ್ಕಿಗಳ ಮೊಟ್ಟೆಯನ್ನು ತಿಂತವೆ. ಸೊ ಆದ್ದರಿಂದ ಹಕ್ಕಿಗಳ ಸಂಖ್ಯೆ ಕಡಿಮೆ ಆಗೋದು, ಅಂದರೆ ಕಡಿಮೆ ಅಂದರೆ ಏನು ಇಲ್ಲ ಅಂತ ಆಗಲ್ಲ, ಬಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಕಾಟ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಹಾವುಗಳನ್ನು ರಕ್ಷಣೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ತಾಳೆ ಹಾಕಿದ್ದಾರೆ, ಇದು ನಮ್ಮದಲ್ಲ ಜಮೀನು. ತೆಗೆದ್ರೆ ಸಾಕಲ್ಲ, ಕಂಡೇ ಇರಲಿಲ್ಲ, ಯಾರು ಬರೋಲ್ಲ. ಹಳೆ ಹಂಚು ನೀರು ಹಾಸ್ಕೋಬೇಕಾ? ಇಲ್ಲ, ನೀರು ಅಷ್ಟಿಲ್ಲ, ಸ್ವಲ್ಪ ಹೊರಲದೆ. ಕೆಳಬದಿ ಗೆದ್ದಲ್ಲಿ ನೀರದೇ ಅಂತದನ, ಹೋಗಿ ನೋಡ್ರೆ ಗೊತ್ತಾಗೋದು. ನೋಡಿ ಭತ್ತ ಎಲ್ಲ ಹಣ್ಣಾಗಿದೆ. ಸ್ಟಾರ್ಟ್ ಮಾಡಿದ್ರೆ ಈಗ ಮಿಷನ್ನಲ್ಲಿ ಈಗ ಕಟಾವ್ ಸ್ಟಾರ್ಟ್ ಮಾಡ್ತಾರೆ. ಈಗ ಏನಂದರೆ ನಾನು ಲಾಸ್ಟ್ ಒಂದು 2 months ಹಿಂದೆ ಬಂದಾಗ, 3 months ಮೇ ಬಿ ಹಿಂದೆ ಬಂದಾಗ ಸೇಮ್ ಪ್ಲೇಸನ್ನೇ ನಾನು ತೋರಿಸಿದ್ದೆ. ಅಂದರೆ ಮಳೆಗಾಲದಲ್ಲಿ ಯಾವ ಥರ ಗ್ರೀನ್ರಿ ಇರುತ್ತೆ, ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ. ಬಟ್ ಈಗ ಸೇಮ್ ಅಪೋಸಿಟ್ ನೀವು ನೋಡ್ಬೋದು, ಎಲ್ಲ ಒಣಗೋಗಿದೆ ಫುಲ್ಲು. ಇಲ್ಲಿರೋ ಹುಲ್ಲೆಲ್ಲ ಒಣಗಿ ಒಂಥರ ಕಲರೆಲ್ಲ, ಭೂಮಿ ಕಲರೇ ಚೇಂಜ್ ಆಗ್ತಾ ಇದೆ. ಸೊ ಇನ್ನು ಗ್ರೀನ್ರಿ ಬೇಕು ಅಂದರೆ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಕಾಯಬೇಕು. ಸೊ ಅಲ್ಲಿ ತನಕ ಹಿಂಗೇ ಇರುತ್ತೆ, ಹಿಂಗಿರಲ್ಲ. ಇನ್ನು ಸ್ವಲ್ಪ ದಿನ ಆದ ನಂತರ ಈ ಹುಲ್ಲೆಲ್ಲ ಇರಲ್ಲ, ಇದನ್ನೆಲ್ಲ ಬೆಂಕಿ ಹಾಕಿ ಸುಡ್ತಾರೆ ಆಫ್ಟರ್ ಏಪ್ರಿಲ್ ನಂತರ. ಯಾಕೆಂದರೆ ನೆಕ್ಸ್ಟು ಮತ್ತೆ ಇದು ಚೆನ್ನಾಗಿ ಬರಲಿ ಅಂತ. ಭತ್ತದ ಗದ್ದೆ ಕಡೆ ಹೋಗ್ತಾಯಿದ್ದೀನಿ, ಎಷ್ಟು ಕಟಿಂಗ್ ಆಗಿದೆ ಏನಾಗಿದೆ ಅಂತ ನೋಡಬೇಕು. ಸೊ ನಮ್ಮ ತಂದೆಯವರು ಕೂಡ ಹೋಗಿದ್ದಾರೆ. ಮೊದಲು ಒಬ್ಬರೇ ಕಟಿಂಗ್ ಮಾಡ್ತಾಯಿದ್ರು, ಶ್ರೀಪತಿ. ಈಗ ಅವನ ಜೊತೆ ನಮ್ಮ ತಂದೆಯವರು ಇದ್ದಾರೆ. ಸೊ ಇಬ್ಬರು ಸೇರಿ ಕಟಿಂಗ್ ಮಾಡ್ತಾಯಿದ್ದಾರೆ. ಎಷ್ಟಾಗಿದೆ ಅಂತ ನೋಡೋಣ. ಗದ್ದೆ ಹತ್ತಿರ ಬಂದಿದ್ದೀನಿ ಈಗ, ನೋಡೋಣ. ಆ್ಯಕ್ಚುಲಿ ನಾನು ಟ್ರೈ ಮಾಡಬೇಕಂತ ಇದ್ದೀನಿ. ಮಿಷನ್ನಲ್ಲಿ ಕಟಿಂಗ್ ಮಾಡಿದ್ದೀನಿ, ಮೊದಲು ಹುಲ್ಲನ್ನೆಲ್ಲ ಕಟಿಂಗ್ ಮಾಡಿದ್ದೀನಿ. ಬಟ್ ಇದನ್ನು ಗದ್ದೆ ಕಟಿಂಗ್ ಮಾಡಿ ಟ್ರೈ ಮಾಡಿಲ್ಲ. ಸೊ ಈಗ ಟ್ರೈ ಮಾಡೋಣ ಅಂತ ಇದ್ದೀನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಸುಮ್ಮನೆ ಗೊತ್ತಿಲ್ಲದೆ ಮಾಡಬಾರ್ದು. ಹುಲ್ಲಾದರೆ ಪರವಾಗಿಲ್ಲ, ಭತ್ತ ಆದರೆ ಹಾಳಾಗ್ಬಿಡುತ್ತಲ್ವ ಭತ್ತದ ಹುಲ್ಲು. ಅದಕ್ಕೆ ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಷ್ಟೇ ಇದನ್ನು ಟ್ರೈ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಇರಬೇಕು. ಇಲ್ಲಿ ಒಂದು ಚಿಕ್ಕದಾಗಿ ಹಳ್ಳ ಇದೆ ಆಯಿತಾ. ಆ್ಯಕ್ಚುಲಿ ನಾನು ನಿಮಗೆ ಬೆಳಗ್ಗೆ ಇಲ್ಲಿ ತಾಳೆ ಗಿಡದ ಹತ್ರ ಹೋಗೋಣ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಬೇಲಿ ಹಾಕಿದ್ದಾರೆ, ಐಬೆಕ್ಸ್ ಇದೆ, ಕರೆಂಟ್ ಇದೆ. ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಈಗ ಇಷ್ಟಾಗಿದೆ ಇಲ್ಲಿ ಕಟಿಂಗ್, ಇಷ್ಟು ಕಟಿಂಗ್ ಮಾಡಿದ್ದಾರೆ. ಕಟಾವ್ ಆದ ನಂತರ ಹಿಂಗೆ ತೋರಿಸುತ್ತೆ.
ಸೊ ಬೆಳಗ್ಗೆ ನಾನು ಸ್ವಲ್ಪ ಎಲ್ಲಿ ಮಷಿನ್ನಲ್ಲಿ ಆಗಲ್ಲ ಅಲ್ಲೆಲ್ಲ ನಾನು ಕತ್ತಿ ತೊಗೊಂಡು ಕಟಿಂಗ್ ಮಾಡಿದ್ದೀನಿ. ಜಾಸ್ತಿ ಏನು ಬಿದ್ದಿರಲಿಲ್ಲ ಇಲ್ಲಿ ಈ ಕಡೆ. ಆ ಕಡೆ ಸ್ವಲ್ಪ ಇದೆ, ಈಗ ಹೋಗಿ ನೋಡೋಣ. ಇವತ್ತು ಮುಗಿಯಲ್ಲ ಅನಿಸುತ್ತೆ, ಮೇ ಬಿ ನಾಳೆನೂ ಒಂದು ದಿನ ಬೇಕು. ಹಾಗಾಗಿ ಇಲ್ಲಿ ಹಿಂಗೆ ಬೇರಿಂಗ್ ಇರ್ತದಲ್ಲ? ಹಾಂ, ಬೇರಿಂಗ್ ಇರ್ತದೆ. ಅದಕ್ಕೆ ಗ್ರೀಸ್ ಹಾಕ್ಬೇಕಾ? ಗ್ರೀಸ್ ಹಾಕಬೇಕು. ಹಾಕಿಬಿಟ್ಟು ಚಕ್ರ ಹಾಕಿ ಗ್ರೀಸ್ ಒಂದು ಸಲ ಮಾರ್ನಿಂಗ್ ಹಾಕಿದ್ರೆ ಸಾಕಾ? ಮಾರ್ನಿಂಗ್ ಹಾಕಿದ್ರೆ ಸಾಕು ದಿನ. ಬೇರಿಂಗ್ ಹೋದರೆ ಬೇರೆ ಹಾಕಬೇಕು. ಬೇರೆ ಹಾಕಬೇಕು. ಈ ಕಲ್ಲೆಲ್ಲ ಇದ್ದರೆ ಬೇರಿಂಗ್ ಬೇಗ ಹೋಗ್ತದೆ. ಬೇರೆ ಹೋಗ್ತದೆ. ಗದ್ದೆಯಲ್ಲೆಲ್ಲ ಕಟಿಂಗ್ ಮಾಡೋದಿದ್ರೆ ಬೇಗ ಹೋಗೋದಿಲ್ಲ. ಮೇಲೆ ಕರಡ ಹೊಡಿಬೇಕಾದ್ರೆ ಬೇರಿಂಗ್ ಬೇಗ ಹೋಗ್ತದೆ. ಈ ಒಂದು ಚಕ್ರ ಎಷ್ಟು ತಾಸು ಬರ್ತದೆ? 60-70 ತಾಸು. ಇದು ಕರಡ ಬೆಣದ ಮೇಲೆ ಹುಲ್ಲು ಹೊಡಿಯೋದಾದ್ರೆ? ಹುಲ್ಲು ಹೊಡಿಯೋದಾದ್ರೆ. ಇದು ಭತ್ತದ ಗದ್ದೆ ಹೊಡಿಯೋದಾದ್ರೆ? 2-3 ವರ್ಷ. 2-3 ವರ್ಷ. ಹೊಡೆದ್ರು ಬರ್ತದೆ. ಈಗ ಭತ್ತದ ಗದ್ದೆ ಹೊಡಿಲಿಕ್ಕೆ ಸಪ್ರೇಟ್ ಚಕ್ರ, ಹುಲ್ಲು ಹೊಡಿಲಿಕ್ಕೆ ಸಪ್ರೇಟ್ ಚಕ್ರನ? ಮತ್ತೆ ಇದು ಹಾಗೆ ಇಡೋದು? ಇದು ಹಾಗೆ ಇಡೋದು. ಭತ್ತದ ಗದ್ದೆ ಹೊಡಿತಾ ಅಷ್ಟೇ ಯೂಸ್ ಮಾಡೋದು? ಭತ್ತಲಿಂದು ಭತ್ತಕ್ಕೆ. ಹುಲ್ಲು ಹೊಡಿಲಿಕ್ಕೆ ಚಕ್ರ ಸೈಜ್ ಚೇಂಜಾ? ಸೈಜು ಅಂದರೆ 40 ಹಲ್ಲು. 40 ಹಲ್ಲು. ಆ ಬೆರಳು ಎಂತ ಹಂಗಾಗದ್ಯಾ? ಬೆರಳು? ಹಾಂ, ಬಿಟ್ಟಾಗಿ. ಹಾಂ, ಮಡ್ಸ್ಲಿಕ್ಕೆ ಬರೋದಿಲ್ಲ? ಹಾಂ, ಎಲ್ಲಿಗೆ ಹೋಗ್ಬಿಟ್ಟದು. ಪೆಟ್ರೋಲ್ ಹಾಕ್ಬೇಕಾ? ಪೆಟ್ರೋಲ್ ಬೇಡ. ಒಂದು ಎಲ್ಲಂಗೆ ಎಷ್ಟು ಇಲ್ಲ. ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಇಲ್ಲಿ ಅಂತ ಹಾಕೋದು? ಎಲ್ಲಿ? ಇಲ್ಲಿ ಇಲ್ಲಿ ಅಲ್ಲಿ ಇದು ಬೆಲ್ಟು ಅಲ್ಲ ಇದು ಲೂಸ್ ಮಾಡೋದು, ಟೈಟ್ ಮಾಡೋದು, ಬೆಲ್ಟಿಂದ ಹಾಕೋದು? ಬೆಲ್ಟಿನ ಹುಕ್ಕು ಅಡ್ಜಸ್ಟ್ಮೆಂಟ್. ಇದು ಯಾವುದು ಕಂಪ್ನಿದು ಮಿಷನ್ನು? ಕೊಡಿಬೈಲ್. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.